ತಿರುಪತಿ ಅಂತ ಅಂದಿದ ತಕ್ಷಣ ಎಲ್ಲರಿಗೂ ನೆನಪಿಗೆ ಬರೋದು ತಿರುಪತಿ ಲಡ್ಡೆನೆ ಅಲ್ವಾ. ಇದನ್ನ ಅದೇ ರುಚಿಲಿ ಮನೆಯಲ್ಲಿ ಸುಲಭವಾಗಿ ಹೇಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದನ್ನ ಮಾಡೋದಕ್ಕೆ ಒಂದು ಬೌಲ್ಗೆ 1 ಟೀ ಸ್ಪೂನ್ ಸಕ್ಕರೆ, 1 ಟೀ ಸ್ಪೂನ್ ಅಕ್ಕಿ ಹಿಟ್ಟು ಇದೆರಡನ್ನು ಹಾಕೊಂಡು 200 ml ಕುದಿಸಿ ಹಾರಿಸಿದ ಹಾಲನ್ನ ಹಾಕಿ ಒಂದು ವಿಸ್ಕ್ ಇಟ್ಟು ಚೆನ್ನಾಗಿ ಕಲ್ಸಿಟ್ಕೊಳ್ಳೋಣ. ಇದು ಚೆನ್ನಾಗಿ ಕರ್ಗದ್ಮೇಲೆ ಇದರಲ್ಲಿ 250 ಗ್ರಾಂ ಕಡಲೆ ಹಿಟ್ಟನ್ನ ಹಾಕಿ ಇದನ್ನು ಚೆನ್ನಾಗಿ ಗಂಟಿಲ್ದೆ ಬೂಂದಿ ಹಿಟ್ಟಿನ ಹದಕ್ಕೆ ಕಲ್ಸಿಟ್ಕೊಳ್ಳೋಣ. ಈಗ ಬೂಂದಿ ಮಾಡೋದಕ್ಕೆ ಸ್ಟವ್ ನಲ್ಲಿ ಕಡಾಯಿ ಇಟ್ಟು ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಅದರಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪವನ್ನ ಹಾಕೋಣ. ಇದು ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ಮಾಡಿಟ್ಟಿರೋ ಬೂಂದಿ ಹಿಟ್ಟನ್ನ ಬೂಂದಿ ಹಾಕೋ ಸೌಟಿಗೆ ಹಾಕಿ ಲೈಟ್ ಆಗಿ ತಟ್ಟಿದ್ರೆ ಈ ತರ ಬೂಂದಿಗಳು ಎಣ್ಣೆಗೆ ಬೀಳುತ್ತೆ. ಇದನ್ನ ಮೃದುವಾಗಿರುವಾಗ್ಲೇ ತೆಗೆದಿಟ್ಕೊಳ್ಳೋಣ. ಈಗ ಸಕ್ಕರೆ ಪಾಕ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ 300 ಗ್ರಾಂ ಸಕ್ಕರೆನ ಹಾಕಿ ಸಕ್ಕರೆ ಮೂಳ್ಗವರೆಗೆ ನೀರನ್ನ ಹಾಕಿ ಕುದಿಸಿ ಸಕ್ಕರೆ ಪಾಕ ಒಂದು ಕಂಬಿ ಪಾಕದ ಹದಕ್ಕೆ ಬಂದ್ಮೇಲೆ ಸ್ಟವ್ ನ ಸಿಮ್ ಅಲ್ಲಿ ಇಟ್ಕೊಳ್ಳೋಣ. ಈಗ ನಾವು ಮಾಡಿಟ್ಟಿರೋ ಬೂಂದಿಗಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪಲ್ಸ್ ಮೋಡ್ ನಲ್ಲಿ ರುಬ್ಬಿ ಮಾಡಿಟ್ಟಿರೋ ಸಕ್ಕರೆ ಪಾಕದಲ್ಲಿ ಹಾಕೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ 1 ನಿಮಿಷ ಮಿಕ್ಸ್ ಆದ್ಮೇಲೆ ಸ್ಟವ್ ಇಂದ ತೆಗೆದ್ಬಿಡೋಣ. ಒಂದು ಚಿಕ್ಕ ಪ್ಯಾನ್ ನಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬಿಸಿ ಆದ್ಮೇಲೆ 10 ರಿಂದ 15 ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲಿ 20 ಒಣದ್ರಾಕ್ಷಿಯನ್ನು ಕೂಡ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಇದೆರಡನ್ನು ಮಾಡಿಟ್ಟಿರೋ ಲಡ್ಡು ಜೊತೆಗೆ ಹಾಕಿ ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಡೈಮಂಡ್ ಸಕ್ಕರೆ, ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಸಿ ಆರದ್ಮೇಲೆ ಈ ತರ ಲಡ್ಡುಗಳನ್ನ ಉಂಡೆ ಮಾಡಿಟ್ರೆ ತಿರುಪತಿಲಿ ಮಾಡುವ ಅದೇ ರುಚಿಲಿರುತ್ತೆ. ನೀವು ಸಹ ಈ ರೆಸಿಪಿನ ನಿಮ್ಮ ಮನೇಲಿ ಈ ದೀಪಾವಳಿಗೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.